ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಅಮರ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡಲ್ ಮಷೀನ್. ನೋಡಿ ಗಾಯ್ಸ್, ಹಂಗೆ ಇಲ್ಲೇ ಬೆಳಗಂದು ಮಾರ್ನಿಂಗು ಒಂದು 3 days ರೈಡ್ ಇದೆ, ಟ್ರಿಪ್ ಇದೆ. ಹಂಗೆ ಒಂದು ವ್ಯೂ ನೋಡ್ಕೊಬಿಡಿ ಬೆಳಗ್ಗೆನೆ. ನೋಡಿ ಹಂಗೆ ಹೆಂಗಿದೆ ವ್ಯೂ ಅಲ್ಲಿ ನೋಡಿ. ಅಲ್ಲಿ ಮೋಡ ಮೋಡ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ ಕೇರಳ, ವಯನಾಡು ಹೋಗ್ತಾ ಇದೀವಿ. ಇವಾಗ ಬಂಡೀಪುರ ಫಾರೆಸ್ಟ್ ಎಂಟ್ರಿ ತಗೋಬೇಕು. ಇನ್ನೊಂದು 100 ಕಿಲೋಮೀಟರ್ ಇದೆ, 100-150 ಕಿಲೋಮೀಟ್ರು. ಸೊ ಟೋಟಲ್ 4 ಬೈಕ್ ಇದ್ದಾವೆ. 4 ಬೈಕು 4 ಸೆಗ್ಮೆಂಟಿಂದ, ಒಂದು ಕ್ಲಾಸಿಕ್ಕು, ಒಂದು ಆಫ್ ರೋಡರು, ಒಂದು ನೇಕೆಡು, ಒಂದು ಸ್ಪೋರ್ಟ್ಸ್ ಬೈಕು. ಬನ್ನಿ, ಅದೆಲ್ಲಾದ್ರೂ ಸ್ಟಾಪ್ ಆಗಿದಾಗ ಎಲ್ಲಾನು ವಿಡಿಯೋ ತೋರಿಸ್ತೀನಿ ನಿಮಗೆ. ಗೈಸ್, ಹಂಗೆ ಲೊಕೇಶನ್ ನೋಡ್ಕೊಂಬಿಡಿ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, 3 ದಿವಸ ರೈಡು. ಬೈಕ್ ಬ್ರೋ, ಬೈಕ್ ತೋರಿಸ್ಬೇಕಲ್ಲ ಬ್ರೋ ನಾನು ಇವಾಗ. ಮುಂದೆ ಬನ್ನಿ ಹಂಗೆ ನೀವು. ಹಂಗೆ ನೋಡ್ಕೊಳ್ಳಿ, ಎಷ್ಟು ದೂರದವರೆಗೂ ಬೇರೆ ಭತ್ತ ಕಾಣಿಸ್ತೈತೆ. ಇದ್ ಕಡೆನೂ ಅಷ್ಟೇ. ಸವಿಬೇಕ್ರಿ ಅಂದಾನ, ಸವಿಬೇಕು. ಓ ಡ್ಯೂಕ್, ಅದು ನಮ್ದೇ, ನಮ್ ಗ್ರೂಪೇ ಅದು. ಇದು ನಮ್ ಗ್ರೂಪೇ ಮಚ್ಚ. ನೀನು ಬರೋ ಫಸ್ಟ್ ನೇಕೆಡು. ಇದು ಕ್ಲಾಸಿಕ್ ಮೋಟರ್ ಸೈಕಲ್. ಇವಾಗ ಒಂದು ಬರ್ತಾ ಇದೆ ನೋಡಿ, ಸ್ಪೋರ್ಟ್ಸ್ ಬೈಕು. ಇದೊಂದು ಆಫ್ ರೋಡರು. ಹೆಂಗಿದೆ ಕಾಂಬಿನೇಷನು? ಎಲ್ಲ ಕಮೆಂಟ್ ಮಾಡ್ಬಿಡಿ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದೆ. ನಮ್ಮ ಫ್ರೆಂಡ್ಸು ಇವರು, ಒಬ್ಬರು ಸಹಕಾರ ನಗರ, ಒಬ್ಬರು ರಾಜರಾಜೇಶ್ವರಿ ನಗರ, ಮತ್ತೆ ಇನ್ನೊಂದು ಯಾವ್ದು ಲೊಕೇಶನ್, ಅವ್ರದ್ದೇ ಯಾವ್ದು ಲೊಕೇಶನ್ ಕಾರ್ತಿಕ್ ಬೋದ, ಹೆಬ್ಬಾಳ. ಸೊ ಫಸ್ಟು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ವಿ. ಯಾವುದೋ ಕೊಂಡನಕುಂಟೆ ಮೆಟ್ರೋ ಸ್ಟೇಷನ್, ಅದೇ ಕೊಂಡನಕುಂಟೆ ಇದು ಕ್ರಾಸ್ ಹತ್ರ. ಅಲ್ಲಿಂದ ಡೈರೆಕ್ಟ್ ಇದ್ ಕಡೆ ಕನಕಪುರ ಕಡೆ ಹೊಡೆದು, ಅಲ್ಲಿಂದ ಕೊಳ್ಳೇಗಾಲ, ಕನಕಪುರ ರೋಡಿಂದ ಕೊಳ್ಳೇಗಾಲ ಬಂದು ಇವಾಗ ಬಂಡೀಪುರ ಎಂಟ್ರಿ ತಗೋಬೇಕು. ಇನ್ನು ಒಂದು ಗುಂಡ್ಲುಪೇಟೆ ಹೋಗ್ತಾ ಇದ್ದೀವಿ. ಇವಾಗ ಗುಂಡ್ಲುಪೇಟೆ ಹೋಗಿ ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಆಮೇಲೆ ಹೋಗ್ಬೇಕು. ಇವಾಗ ಲೈಟ್ ಬೀಳ್ತಾ ಐತೆ, ಹಂಗೆ ಮಂಚೊಂದು ಸ್ವಲ್ಪ ಆಚೆ ಹೋಗ್ತಾ ಇರೋ ಥರ, ಹವಾ ಆವಿ ಆಗ್ತಾ ಇರೋ ಥರ ಸ್ವಲ್ಪ ಹಂಗೆ ನೋಡಿ, ಸೂಪರ್ ಆಗೈತೆ. ಮತ್ತೆ ಗೈಸ್, ಓಲ್ಡ್ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಬೆಲ್ ಐಕಾನ್ ಒತ್ತೋದಂತೂ ಮರೀಲೇಬೇಡಿ. ಇನ್ನು ನಾವು ಕರ್ನಾಟಕದಲ್ಲೇ ಇದ್ದೀವಿ. ಇವಾಗ ಬಂಡೀಪುರ ಎಂಟ್ರಿ ತಗೊಂಡು ಕೇರಳ ಎಂಟ್ರಿ ಆದಮೇಲೆ ಕೇರಳ ಹೆಂಗಿದೆ ಒಂದು ಸ್ವಲ್ಪ ವಿಸಿಟ್. ಒಂದು ಫಸ್ಟ್ ವಿಸಿಟ್ ಕೇರಳ ನಂದು. ಮಚ್ಚ ನಿಂದು? ಅದು ಬೈಕಲ್ಲಿ. ಓ, ಶಬರಿಮಲೆಗೆ ಹೋಗಿದ್ಯಾ? ಓಕೆ, ದಿಸ್ ಇಸ್ ಮೈ ಫಸ್ಟ್ ರೈಡ್ ಬ್ರೋ ಟು ಕೇರಳ. ನಿಯರ್ ಟು ಬಂಡೀಪುರ ಎಂಟ್ರಿ, ಇನ್ನೊಂದು 8 ಕಿಲೋಮೀಟರ್ ಇದೆ. ಸೊ ಫಸ್ಟ್ ಬಂಡೀಪುರ ಎಂಟ್ರಿ ಇವತ್ತೇ ತಗೋತಾ ಇರೋದು. ಯಾವ್ದಾದ್ರು ಪ್ರಾಣಿಗಳು ನಮ್ಮ ಕ್ಯಾಮ್ರಾಗೆ ಸಿಗ್ತವೆ ನೋಡೋಣ. ಸಿಕ್ಕಿದ್ರೆ ತುಂಬಾ ಖುಷಿ. ಹೆಂಗೋ ನಿಲ್ಸಂಗಿಲ್ಲ, ಹಂಗೆ ವಿಡಿಯೋ ಮಾಡ್ಕೊಬಿಡೋದು ಅಷ್ಟೇ. ಏನಂತೀರಾ? ಬನ್ನಿ ಇಲ್ಲೇ ನೋಡ್ ಮಚ್ಚ, ಯಾವ್ದಾನ ಒಂದು ಹೋಟ್ಲ. ಸೊ ಗೈಸ್, ಇವಾಗ ಸ್ಟಾರ್ಟ್ ಆಗುತ್ತೆ ಕೇರಳ ಬಾರ್ಡರು. ಸೊ ನಾವು ಬಂಡೀಪುರದಲ್ಲಿದ್ದೀವಿ. ಬಂಡೀಪುರದಲ್ಲಿ ಟಿಫನ್ ಮುಗಿಸ್ಕೊಂಡು ಈಗ ಎಂಟ್ರಿ ಕೊಡೋಣ ಬಂಡೀಪುರ್ಗೆ. ನೋಡೋಣ ಆಂದಿವೆ ಯಾವ ಥರ ಜಸ್ಟ್ ನೋಡಿ. ಈಗ ಕಾಮತ್ತಲ್ಲಿ ಒಂದು ಮಾತಾಡು, ಇಲ್ಲಾಂದ್ರೆ ಮಾತಾಡೋದಿಲ್ಲ. ಈ ಎರಡೂ ಮಾಡಲ್ಲ ಗೈಸ್. ಇಲ್ಲೇ ಕಾಮತ್ ಉಡುಪಿ ಕೆಫೆಯಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಇವತ್ತಿನ ಲೈನಪ್ಪು FJ, ಡ್ಯೂಕ್ 200, ಎಕ್ಸ್ಪಲ್ಸು, ಇಲ್ಲೊಂದು R15. ಗಾಡಿ ನಿಲ್ಸು ಮಚ್ಚ, ಒಂದು ಲಾಂಗ್ ಶಾಟಲ್ಲಿ ಒಂದು ವ್ಯೂ ಬರ್ತೈತೆ.
ಊಟ ಆಯಿತು, ಊಟ ಅಂತೀನಿ ಸಾರಿ, ಟಿಫನ್ ಆಯಿತು. ಹೋಗ್ತಾ ಇದ್ದೀವಿ ಇವಾಗ. ಬಂಡೀಪುರ ಇನ್ನು 7 ಕಿಲೋಮೀಟ್ರ್ ಇದೆ. ಆ್ಯಕ್ಚುಲಿ ಇನ್ನು ಮಾರ್ನಿಂಗ್ಗೆ ಹೋಗ್ಬೇಕು ಅನ್ಕೊಂಡಿದ್ರಿ, ಸಮಯ ಸಂದರ್ಭ ಕೂಡ ಬರಲಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಏನು ಬ್ರೋ ಹಿಂಗೆ ಹೊಡಿತಾ ಇದ್ದೀರಾ? ಬಂದಿದ್ದೀವಿ, ಕಾಣಿಸ್ತಾ ಇರ್ಬೋದು ಚೆಕ್ ಪೋಸ್ಟ್ ನಿಮಗೆ. ಏನಾದರೂ ಎಂಟ್ರಿ ಫೀಸ್ ಏನಾದರೂ ಇದೆಯಾ ಗೊತ್ತಿಲ್ಲ. ಎಂಟ್ರಿ ಫೀಸ್ ಅಂತೀನಿ. ಸೊ ಏನಾದರೂ ಡೇಟಾ ಏನಾದರೂ ರೆಕಾರ್ಡ್ ಮಾಡ್ಬೇಕೇನೋ ಗೊತ್ತಿಲ್ಲ, ನೋಡೋಣ. ಯಾವುದೂ ಇಲ್ಲ. ಎಂಟ್ರಿ ಆಯ್ತು ಗಾಯ್ಸ್. ಯಾವ್ದಾದ್ರು ಪಾಣಿ ಸಿಗ್ತಾ ನೋಡೋಣ ಬನ್ನಿ. ನಮ್ಮ ಟೈಮ್ ಚೆನ್ನಾಗಿದ್ದು. ಕಾಣಿಸ್ತಾರೆ, ಆನೆ ಕಾಣಿಸ್ತಾ ಇಲ್ಲ, ಏನ್ ಮಾಡೋಣ ಹೇಳಿ? ಅಟ್ಲೀಸ್ಟ್ ಜಿಂಕೆ ಬೇಡವಾ? ಇನ್ನ ಬೇಗನೆ ಬರ್ಬೇಕಾಗಿತ್ತು ಗೈಸ್, ನಾವು ಲೇಟ್ ಮಾಡ್ಬಿಟ್ರೇನ. 8 ಗಂಟೆ ಏನಾಗೈತೆ, 8-8:15 ಗೈಸ್. ಜೀವನ ಪಾವನ ಆಯ್ತು. ಇವಾಗ ಕಾಣಿಸ್ತಾ ಇದೆ ಹಂದಿ, ಹಂಗೆ ನೋಡ್ಕೊಬಿಡಿ. ಹಂದಿ ಅವರಮ್ಮ, ಅಯ್ಯೋ ಸಾರಿ, ಎಲಿಫೆಂಟ್ ಅವರಮ್ಮ ಮತ್ತು ಎಲಿಫೆಂಟ್. ಖುಷಿ ಬಚಾओ ಬಚಾओ. ಹಾ, ಮುಂದೆ ನೋಡೋಣ. ಹಂದಿಲೇ ಗಾಯ ಸಂಖ್ಯೆ ನೋಡ್ಕೊಬೇಡಿ, ಹಂದಿ. ಓಯ್ ಕಾಡಂದಿ. ಎಷ್ಟೋ ವರ್ಷದ ಕನ್ಸುಗರು ಈ ರೋಡಲ್ಲಿ ಬರಬೇಕು ಅಂತ. ಗಾಯ್ಸ್ ಹಂಗೆ ನೋಡ್ಬಿಡಿ ಗಾಯ್ಸ್, ಎಷ್ಟು 2, 3, 4, 5, 6, 7, 8 ಆನೆಗಳು ಗೈಸ್. Wild elephants, man. Being fond of the elephant. Oh. Check out guys, check out. ಹಾಗೆ ನೋಡ್ಕೊಳ್ಳಿ ಗಾಯ್ಸ್, ನೋಡ್ಕೊಳ್ಳಿ. ಹಾ, ಹುಲ್ ತಿಂತಾ ಇರ್ತಾವ, ಇನ್ನೇನು ತಿಂತಾ ಇರ್ತಾವ? ಹಾ, ಹಾ, ಅಟ್ಲೀಸ್ಟ್ ಹುಲಿ ಮಲ್ಕೊಂಡಿರೋದು ಕಾಣಿಸಿದ್ರೆ ಸಾಕು. ಹಾ, ಜೀವನ ಪಾವನ ಆಯ್ತು ಗಾಯ್, ಜೀವನ ಪಾವನ ಆಯ್ತು. ಎಷ್ಟೋ ವರ್ಷದ ಕನಸು ಇವತ್ತು ನನ್ಸಾಯ್ತು. ಆನೆಗಳು ನೋಡಿ ಸುಮಾರು ವರ್ಷ ಆಗ್ಬಿಟ್ಟಿತ್ತು. ದಿಸ್ ಈಸ್ ಬೈಕರ್ಸ್ ಲೈಫ್ ಮ್ಯಾನ್. We are spotting animals, guys. We are spotting animals. ಜಿಂಕೆಗಳು ಒಂದೆರಡು ಕಾಣಿಸಿದ್ರೆ ಸಖತ್ತಾಗಿರುತ್ತೆ ಮಚಾಲೆ. ಜಿಂಕೆಗಳು ಅಲ್ಲ, ಕಾಣಿಸಿದ್ರೆ ಸಖತ್ತಾಗಿರುತ್ತೆ ಅಂದೆ. ಎಷ್ಟು 10 ಆನೆ ನೋಡಿದ್ರಲ್ಲಿ, ಅಲ್ಲಿ 2. ಹಾ, ಅಪ್ಪ ಅವ್ರ ತಾಯಿನೂ ಒಂದು ಮಗು. ಇಲ್ಲಿ 8 ಇದ್ವಲ್ಲ ಆನೆಗಳು. ಹಾ, ಯಾವ್ದೋ ಗರುಡ ಹೋಗ್ತೈತೆ ನೋಡ. ಹಾ,
ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟು. ಟೈಗರ್ ಸಿಗ್ಬೋದಾ? ನೀರು ಕುಡಿಯೋಕೆ ನಮ್ಮ ಮುಂದೈತ ಟೈಗರು. ಫಸ್ಟ್ ಟೈಮ್ ಗುರು ಬರ್ತಾ ಇರೋದು. ಏನು ಹೇಳಿ, ಎಲ್ಲ ಎಂಟರ್ ಆಗ್ತಾ ಇದ್ದೀವಿ. ಕೇರಳ ಫಾರೆಸ್ಟ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್, ವೆಲ್ಕಮ್ ಟು ವೈನಾಡ್ ವೈಟ್ಫೀಲ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಥ್ಯಾಂಕ್ ಯು. ಫೋಟೋಗ್ರಫಿ. ಫಸ್ಟ್ ಟೈಮ್ ಆನ್ ಕೇರಳ ಗೈಸ್. ಯೋ ಗೈಸ್, ಹಂಗೆ ಜಿಂಕೆಗೆ ನೋಡ್ಕೊಬಿಡಿ. ಕಾಣಿಸಿಲ್ಲ ಅನ್ಕೋತಾ ಇದೆ, ಕಾಣಿಸ್ತು. ಏನು ಸಾಕಾಗಿದೆ, ಕ್ಯೂಟ್ ಆಗಿದೆ ಗೈಸ್. ಹಂಗೆ ನೋಡ್ಕೊಬಿಡಿ. ಕಾಣಿಸಲ್ಲ, ತುಂಬ ಇದೆ. ಇಲ್ಲೊಂದಷ್ಟು ಕ್ರಾಸ್ ಮಾಡ್ತಾ ಇದ್ದೇವೆ ನೋಡಿ. ಹಂಗೆ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ಬಿಡಿ. ಕಣ್ತಂಪು, ಮನ್ಸು ಖುಷಿ. ಏನಂತೀರಾ ಗೈಸ್? ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಎಡಕಲ್ಲು ಕೇವ್ಸ್ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾನು ಇದು ಓಡಿಸ್ತಾ ಇದ್ದೀನಿ, ಬಬರ್ 42 FJ, ದಿ ಲೆಜೆಂಡರಿ ಬೈಕ್ ಫ್ರಮ್ ಜಾವಾ. ಎಲ್ಲಿಂದ ನಾವು ಇಲ್ಲಿ ಎಕ್ಸಿಟ್ ಆದ್ವಿ, ಕೇರಳ ಫಾರೆಸ್ಟ್ ಏರಿಯಾ. ಸೊ ಅಲ್ಲಿಂದ 27 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋಗಿ ನೋಡಬೇಕು ಇನ್ನೂ ಏನಾಗುತ್ತೋ ವಿಷಯ ಅಂತ. ಫಸ್ಟ್ ದಿನದ ಐಡಿಯಾ ಸದ್ಯಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದೆ, ಆ ಕೇವ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ನೋಡೋಣ ಏನೇನಿದೆ ಕೇವಲ್ಲಿ. ಕೇರಳದ ಕಾಡಿನ ರಸ್ತೆಗಳು, ಬೈಕುಗಳು, ನಮ್ಮ ಪಯಣಗಳು, ಹಿಂಗಿದೆ ನಮ್ಮ ಜೀವನಗಳು. ಹಂಗೆ ಕೇರಳದ ಬೀದಿಗಳು ತುಂಬ ಚೆನ್ನಾಗಿದ್ದಾವೆ, ನೋಡ್ಕೊಳ್ಳಿ, ಕಣ್ತಂಪು ಮಾಡ್ಕೊಳ್ಳಿ. ಪಾಟ್ಗಳೆಲ್ಲ ಹಾಕ್ಬಿಟ್ಟು ಒಳ್ಳೆ ಆರ್ಗನೈಸಾಗಿ ಚೆನ್ನಾಗಿ ಇಟ್ಟಿದ್ದಾರೆ ಇರೋ. ಒಂದಷ್ಟು ಇಂಗ್ಲೀಷಲ್ಲಿದೆ, ಒಂದಷ್ಟು ಮಲಯಾಳಮಲ್ಲಿದೆ. ಯಾವುದು ಊರು ಆಮೇಲೆ ಹೇಳ್ತೀನಿ ಗೈಸ್, ನೋಡ್ಬಿಟ್ಟು. ಗೈಸ್, ನಾವು ಹೋಗ್ತಾ ಇರೋ ಲೊಕೇಶನು ಇನ್ನೊಂದು 5-6 ಕಿಲೋಮೀಟ್ರ್ ಇರ್ಬೋದು. 5-6 ಕಿಲೋಮೀಟ್ರ್ ದೂರದಲ್ಲಿ ಈ ರೀತಿ ಇದೆ ದಾರಿ ನೋಡಿ. ಸಖತ್ತಾಗೈತೆ ನೋಡಿ ಗೈಸ್ ಹಂಗೆ ಲೊಕೇಶನ್. ಕೇರಳ ಅಂದ್ರೇ ಗ್ರೀನರಿ ಅಂದ್ರೇ ಕೇರಳ, ಏನಂತೀರ? ಓ, ಇದ್ ಕಡೆನಾ ಬ್ರಾ? ಇಲ್ಲಿ ತಾನೇ? ಗೈಸ್, ಇದೆ ಲೊಕೇಶನು. ದುಡ್ಡು ಕೊಡ್ಬೇಕು ಬ್ರಾ, 20 ರೂಪಾಯಿ ಚೇಂಜ್ ಆಯ್ತಾ ಬ್ರಾ? ಫೋನ್ಪೇ ಆಯ್ತಾ ಅಂತ ಕೇಳು. 20, 20, 40, 80. ಎಂಟ್ರಿ ಬೈಕಿಗೆ 20 ಇದೆ ಗೈಸ್, ಆಟೋ 30, ಕಾರು ಜೀಪ್ 50, ಟ್ರಾವೆಲರ್ಸು 70, ಬಸ್ 100 ರೂಪಾಯಿ. ಓಕೆ, ವೆಹಿಕಲ್ ಪಾರ್ಕಿಂಗ್ ಟಿಕೆಟ್ ಕಾರ್ನರ್. ಗೈಸ್ ಹಂಗೆ ನೋಡ್ಕೊಂಬಿಡಿ. ಓ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್ ಹೆಂಗೈತೆ ಬೆಟ್ಟ. ಅಲ್ಲೊಂದು ಮನೆ ನೋಡಿ, ಎಂಥ ಜಾಗದಲ್ಲಿ ಮನೆ ಕಟ್ಟವನೆ ಸುಖವಂತ ಅವರೆಲ್ಲ.
ಹಂಗೆ ನೋಡ್ಕೊಳ್ಳಿ. ಎಲ್ಲಿ ವೆಹಿಕಲ್ ಪಾರ್ಕಿಂಗು ಇಲ್ಲ ಹಾಕ್ಬೇಕಂತೆ. ಇಲ್ಲಲ್ಲ ಅವ್ರ ನೀವು ನಾವು ಅರ್ಥ ಮಾಡಿದ್ದೀನಿ ಅವ್ರ. ಇಲ್ಲ ಹಾಕಂಗೆ ಹಂಗೆ ಹಿಂದಕ್ಕೆ ತಿರ್ಗಿಸ್ಬೇಕಾ ಮುಂದಕ್ಕೆ ತಿರ್ಗಿಸ್ಬೇಕಾ? ಹಾಂ ಓಕೆ. ಇದು ಹಿಂಗ ರೋಡ್ ಕ್ರೇಜ್ ಆಗಿತ್ತಲ್ಲ. ಸೊ ಅದಕ್ಕೊಂದು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಮುಂದೆಗಡೆ ಅವ್ರು ಹೋಯ್ತವ್ರೆ, ಹಿಂದೆಗಡೆ ಯಾಕೊಬ್ರು ಅಲ್ಲೇ ನಿಂತವ್ರೆ, ನೋಡಬೇಕು. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊಂಡೋಗಿ ಆಮೇಲೆ ಮೇಲೆ ಹಾಕ್ಬೇಕು. ಗುರು ಕ್ಯಾಮ್ರಾಗ ಏನೇನು ಹೇಳ್ತೀರಾ? ಸ್ಟಾರ್ಟ್ ಮಾಡುವಂತೆ ಬಾ ಮಗ ಹೋಗಿ ಹೇಳ್ಬೇಕಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು 1.5 ಕಿಲೋಮೀಟ್ರ್. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಹಾಯ್ ಗಾಯ್ಸ್, ನೋಡಿ ಇಲ್ಲ ಮಂಚ ಬರೋ. ಈಗ ಸ್ಟಾರ್ಟ್ ಮಾಡಿದ್ದೀರಿ ನಮ್ಮ ವಾಕಿಂಗ್ನ. 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. 1.5 ಕಿಲೋಮೀಟ್ರ್ ಬ್ರೋ ಎಲ್ಲೇ ದೂರದಲ್ಲಿ ಅವ್ರೆ. ಅದು ಕೂಲಿಂಗ್ ಗ್ಲಾಸ್ ಹಾಕಬತ್ತವ್ರೆ. ಇಲ್ಲ ಮಗ ಯಾಕಿಲ್ಲ. ಟುಡೇ ವಿ ಆರ್ ಇನ್ ವೈನಾಡ್ ಎಡಕಲ್ ಕೇವ್ಸ್. ಹಿಸ್ಟ್ರಿ ಎಲ್ಲ ಕೇಳ್ಬಿಡಿ, ಹಿಸ್ಟ್ರಿ ಎಲ್ಲ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಬಂದಿದ್ದೀವಿ, ವಿಸಿಟ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಮಧ್ಯೆ ಹೋಗಿ ಎಲ್ಲರನ್ನ ವಿಚಾರಿಸಿ ಏನು ಸ್ಟೋರಿ ಏನು ಅಂತ ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್. ಒಂದವರೆಗೂ ಐಸ್ ಕ್ರೀಮ್ ತಿಂತಾ ಇರಿ. ಹೇಳಿ ಬ್ರೋ. ಗೈಸ್ ಮೇಲೆ ಹತ್ತಾ ಇದ್ದೀವಿ. ಅಲ್ಲೇ ಉಸಿರು ಬಿಡ್ತಾ ಇದೀವಿ ಅಂತ ಹೇಳಿ ಬ್ರೋ ಇವಾಗ ತೋರ್ತೀವಿ ಬ್ರೋ. ಇರಿ ಇವಾಗ ಮಚ್ಚ ನೀನು ನಮಗೂ ತೋರಿಸ್ಬಿಡು, ನಾನು ತೋರಿಸ್ಬಿಡಿ ಬ್ರೋ. ಸರಿ. 3 ದಿವಸ ಟ್ರಿಪ್ ಅನ್ಕೊಂಡ್ರದ್ದು ಇದರಲ್ಲಿ ಮೊದಲನೇ ದಿನ ಇವತ್ತು. ಸೊ ನಾವಿವತ್ತು ವೈನಾಡಲ್ಲಿದ್ದೀವಿ. ವೈನಾಡಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ವಿಸಿಟ್ ಮಾಡೋದು. ನಮ್ಮ ಏನು ಕನ್ನಡ ಒಂದು ಚಿತ್ರರಂಗವನ್ನು ಚಿತ್ರಿಸಿದ್ದಾರೆ. ಸುಮ್ಮನೆ ಎಲ್ಲ ಗುರು ಅದು ಹೆಸರೇ ಬೇರೆ. ಅದು ಹೆಸರೇ ಹೇಳಿದ್ದು ನಮ್ಮ ಕೌಟವ್ರೆ ಎಡಕಲ್ ಗುಡ್ಡದ ಮೇಲೆ. ಅಲ್ಲ ಬ್ರೋ, ಇವಾಗ ಇದು ಕೇವ್ ಹೆಸರು ಎಡಕಲ್ ಕೇವ್ಸ್. ಕಾರ್ತಿಕ್ ಅವರ ಮೀಟಿಂಗ್ ಅಲ್ಲಿ 1 ಕಿಲೋಮೀಟರ್ ವಾಕಿಂಗ್ ಇದೆ. ಬಟ್ ಪರಿಸರ ಮಾತ್ರ ತುಂಬಾ ಸೊಗಸಾಗಿದೆ. ಕನ್ನಡದಲ್ಲಿ ಹೇಳಪ್ಪ, ತುಂಬಾ ಸೊಗಸಾಗಿದೆ. ಕನ್ನಡ ಮಾತಾಡ್ರು. ಮಾತಾಡ ಬ್ರೋ, ನಮ್ಮ ದೇಶ ಅಲ್ಲ. ರೆಕಾರ್ಡ್ಗ ಕಂಟೆಂಟ್ ಬೇಕಾ ಬ್ರೋ? ಏನು ಬ್ರೋ ಇಷ್ಟ ಹತ್ರ ಐತೆ. ఎక్కు ಇನ್ನೂ ఎక్కు ಐಸಾ ಐಸ್ ಹೋಗ್ತಾ ಇದೀವಿ ಇವಾಗ ಅಲ್ಲ, ಅದು ಯಾವ್ದೋ ಲೊಕೇಶನ್ ಗೊತ್ತಿಲ್ಲ. ಎಂಟ್ರಿ ಮೇಲ್ಗಡೆ ಹೋಗ್ತಾ ಇದೀವಿ. ನೇಚರ್ನ ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡ್ತಾ ಇದೀವಿ. ನೀವು ಎಂಜಾಯ್ ಮಾಡಿ. ಎಂಟ್ರಿ ಟಿಕೆಟ್ ಅಡಲ್ಟ್ಗೆ 50 ರೂಪಾಯಿ, ಚಿಲ್ಡ್ರನ್ಗೆ ಎಷ್ಟೋ ಗೊತ್ತಿಲ್ಲ. ಫೋಟೋಶೂಟ್ಗೆ 1000 ರೂಪೀಸ್, ಚಿಲ್ಡ್ರನ್ 30 ರೂಪೀಸು, ಸೀನಿಯರ್ ಸಿಟಿಜನ್ ಫ್ರೀ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಫೋಟೋಶೂಟ್ಗೆ 1000 ರೂಪಾಯಿ. ಬನ್ನಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಹಂಗೆ ನೋಡ್ಕೊಬಿಡಿ ಇದನ್ನ.
ಸಖತ್ತಾಗಿದೆ ಲೊಕೇಶನ್ನು. ಸೂರ್ಯನ ಕಿರಣಗಳು ಮಾತ್ರ ಆಚೆ ಕಡೆ ಮೇಲ್ಗಡೆಯಿಂದ ಒಳಗಡೆ ಬರೋದೇ ಇಲ್ಲ ತಾನೇ ಬ್ರೋ? ಏನಾಯ್ತು ಡೆಡ್ಡಾ? ಅಲ್ಲ ಬ್ರೋ, ಸೂರ್ಯನ ಕಿರಣಗಳು ಒಳಗಡೆನೇ ಬರಲ್ಲ. ನಮ್ಮ ಬ್ರೋ ಫುಲ್ ಜೋಶಲ್ಲಿ ಓಡ್ತಾವ್ರೆ FJ ಬ್ರೋ. ನಮ್ಮ ಫಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರಾ, ಕೊಳ್ಳಿ ಹಿಲ್ಸ್ ವೀಡಿಯೋದಲ್ಲಿ FJ ಬ್ರೋ ಮತ್ತು ಮಚ್ಚಗನ್ನ. ಇವತ್ತು ಇನ್ನೊಬ್ರು ಹೊಸದಾಗಿ ಏಡಾಗಿದ್ದಾರೆ, ಕಾರ್ತಿಕ್ ಬ್ರೋ ಅಂತ, ಅಲ್ಲಿ ಕೆಳಗಡೆ ಕಾಣಿಸ್ತಾವ್ರೆ ನಿಮಗೆ. ಅವರು ಜನವರಿಯಲ್ಲಿ, ನಾವು ಅವರೆಲ್ಲ ಮೈಸೂರು ಹೋಗಿದ್ವಿ, ಮೈಸೂರು ಟ್ರಿಪ್ಪು, ಸರಿನಾ? ಸೊ ಫ್ರಮ್ ದ ಡೇ ವಿ ಗೆಟ್ ಏನು ನೀವಿಲ್ಲ ನಿಂತ್ಕೊಂಡಿರ್ತಾ ಇಲ್ಲ ನೀವು ಬ್ರೋ. ಓ ಗೈಸ್, ಇಲ್ಲಿ ನೋಡಿ ಊರು ಬಾಗ್ಲಾಗ್ತದೆ ಏಕೋಷ್ಟೊತ್ತಿಗೆ. ಓ ಏ ಬ್ರೋ, ಹತ್ತಿ ಬ್ರೋ. FJ ಬ್ರೋ ಹಾಯ್ ಹೇಳಿ. ಹಾಯ್, ಐ ಮೀನ್ ಜೋಶ್. ಬಂದೆ ಬಂದ್ಬಿಟ್ಟೆ. ಓಕೆ ಸರ್, ಅದು ವ್ಯಾಲ್ಯೂಯೇಷನ್. ಇವರೇ ಇನ್ನೊಬ್ರು ರೈಡ್ರು ಕಾರ್ತಿಕ್ ಬ್ರೋ ಅಂತ. ಹಾಯ್ ಹೇಳಿ ಬ್ರೋ. ಹಾಯ್, ಬನ್ನಿ ಹಂಗೆ ಹೋಗೋಣ. ಇದೆ ಎಂಟ್ರಿ ಗಾಯ್ಸ್, ಕಾಣಿಸ್ತಾ ಇದೆಯಾ? ಕೇಳಿ ಸರ್, ನಾನೇ ಮಾತಾಡ್ತೀನಿ ಅಂತ ನೀವು ನಾನು ಮಾತಾಡ್ತೀನಿ. ಮೆಸೇಜ್ ಪ್ಲೀಸ್ ಕೀಪ್ ಸೈಲೆನ್ಸ್. ಪೇಂಟಿಂಗ್ ಆನ್ ರಾಕ್ ಸರ್. ಥ್ಯಾಂಕ್ ಯು. ನೀವು ಕೇಳ್ತೀನಿ ಯಾವುದೇ ರೀತಿಯಾದ ಕಲ್ಲುಗಳಿಗೆ ಹಾನಿ ಮಾಡಬಾರ್ದು ಅಂತ ಸೂಚನೆ ಕೊಟ್ಟವ್ರೆ. ಎಲ್ಲಿ ಕಾಣ್ತಿದೆ ನೋಡಿ, ದಯವಿಟ್ಟು ಯಾವುದೇ ರೀತಿಯಾದ ಹಾನಿಯನ್ನು ಮಾಡಬೇಡಿ. ಒಳಗಡೆ ಏನಿಲ್ಲ, ಬರೀ ಕಲ್ಲುಗಳು ಕಾಣಿಸ್ತವೆ. ರೋಡ್ ಒಂದು ಸ್ವಲ್ಪ ಅಡ್ವೆಂಚರ್ ಆಗಿದೆ ಅಂತ ಖುಷಿ ಬೀಳಬೇಕು. ಇನ್ನು ಮೇಲೆ ಹತ್ತುವಂಥ ಪರಿಸ್ಥಿತಿ ಇದೆ. ಒಳಗಡೆ ಹಸಿ ನೀರಿನ ವಾಸನೆ ಬರ್ತಾಯಿದೆ, ಬಟ್ ಚೆನ್ನಾಗಿದೆ ವಾಸನೆ. ಅರಾಗ್ರ ಇಲ್ಲೊಂದು 4-5 ಸ್ಟೆಪ್ಗಳಿದ್ದಾವೆ. ಅಚ್ಚಾ ಹೆಕ್ರ ಹಂಗೆ ಕಾಣಿಸ್ತಾ ಇಲ್ಲ ಮಗ. ಪರವಾಗಿಲ್ಲ, ನೀನು ಮಾತಾಡು, ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇಲ್ಲ. ಅಡ್ವೆಂಚರ್ ಆಗಿದೆ ಒಂಥರ ಅಡ್ವೆಂಚರ್ ಆಗಿ. ಬಟ್ ನಮ್ಮ ಹುಡುಗ ಆದರೂ ಬೆವರು ಸೋರ್ತಾ ಇದೆ. ಹುಕುಂ ಗೈಸ್, ಸೀರಿಯಸ್ಲಿ ಇಟ್ಸ್ ಟು ಟಫ್ ಟು ಕ್ಲೈಂಬ್. ನೀವೇನಾದ್ರು ಅಂದ್ಕೊಳ್ಳಿ, ಇದಕ್ಕೆ ನೋಡೋಕೆ ಇಷ್ಟೇ ಇಷ್ಟು ಕಾಣ್ತಾ ಇರ್ಬೋದು, ಬಟ್ ಅಲ್ಲಿಂದ ಬಂದಿರೋದು ನೀವು ನೋಡಿ, ಫುಲ್ಲು ಚಿಲ್ಲಾಗಿರೋ ಮನುಷ್ಯ. ಐ ಆಮ್ ಆಲ್ವೇಸ್ ಚಿಲ್. ನಮ್ಮ ಕ್ವಾಟ್ಲೆ ಬರೋದು ಬಂದ್ಬಿಟ್ಟು ಬೀರಪ್ಪನಲ್ಲಿ ಮಾತಾಡ್ಕೊಂಡವನೆ. ಓಹ್ ಮನಿ ಗೈಸ್, ವಿ ವಿಲ್ ಕಂಟಿನ್ಯೂ ಅವರ್ ಜರ್ನಿ. 100 ಮೀಟರ್ಸ್ ಅಂತ ಹೇಳಿದ್ರು, ಆಲ್ರೆಡಿ 250 ಮೀಟರ್ಸ್ ಬಂದಾಯಿತು. ಇಲ್ಲೇ ಇನ್ನೇನು 500 ಮೀಟರ್ ಬಂದ್ಬಿಟ್ವಿ ಅನ್ಕೊತೀನಿ, ನನಗೂ ಗೊತ್ತಿಲ್ಲ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಓಕೆ ಓಕೆ. ಓ ಮೈ ಗಾಡ್, ನೀವು ನಂಬಲ್ಲ, ನೀವು. ಓ ಇಲ್ಲಿ ಬ್ರೋ ತೊಳಿ. ಇದು ಹೆಂಗೈತೆ ನೋಡ್ಕೊಬಿಡಿ ಗೈಸ್, ಸೂಪರ್ ಆಗೈತೆ.
ಬನ್ನಿ ಮೇಲೆ ಹೋಗೋಣ ನಾವು. ಎಂಟ್ರಿ ಹೋಗ್ತಾ ಇದ್ದೀವಿ. ನಿಶಬ್ದ. ಇದೇನೋ ಬರ್ದಿರೋದು ನನಗಂತೂ ಗೊತ್ತಿಲ್ಲ. ಇಲ್ಲಾಂದರೆ ಆಟೋಮೆಟಿಕ್ ಅದೇ ಕ್ರಿಯೇಟ್ ಆಗಿರೋದು ಅಂತ. ಸ್ಕಲ್ಪ್ಚರ್ಸ್ ಗೈಸ್. ಇನ್ನು ನಿಂತ್ಕೊಬಿಡ ಗೈಸ್, ಆ್ಯಕ್ಚುಲಿ ದಿಸ್ ಇಸ್ ವಿ ಡನ್. ಏನದ ಲೊಕೇಶನ್ ಹೆಸರು? ಎಡಕಲ್ ಗುಡ್ಡದ ಮೇಲೆ. ಎಡಕಲ್ ಕೇವ್. ಎಡಕಲ್ ಕೇವ್ಸ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಎಡಕಲ್ ಗುಡ್ಡದ ಮೇಲೆ ಫಿಲಮ್